ಆತ್ಮೀಯರೇ, ಕಳೆದ 35 ವರ್ಷಗಳಿಂದ ನಾವು ಮಾದಿಗರ ಸಂಖ್ಯೆ ಮತ್ತು ಮಾದಿಗರ ಹಿಂದುಳಿಯುವಿಕೆ, ಮಾದಿಗರ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡಲಿಕ್ಕೆ ಅನೇಕ ಆಯೋಗಗಳನ್ನು ರಚನೆ ಮಾಡಿದ್ವು. ಎಲ್ಲ ಆಯೋಗಗಳು ಕೂಡ ಮಾದಿಗ ಸಮುದಾಯ ಅತ್ಯಂತ ದುರ್ಬಲವಾಗಿದೆ, ಹಿಂದುಳಿದಿರ್ತಕ್ಕಂಥ ವರ್ಗ, ಪರಿಶಿಷ್ಟ ಜಾತಿಯಲ್ಲೇ ಸಿಂಹಪಾಲು ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಜಾತಿ. ಈ ಜಾತಿಗೆ 6% ಕೊಡಬೇಕು ಅಂತೇಳಿ ಸದಾಶಿವ ಆಯೋಗದವರು ಹೇಳಿದರು. ನಾಗಮೋಹನ್ ದಾಸರವರು ಕೂಡ 6% ಕೊಡಬೇಕು ಅಂತ ಹೇಳಿದರು. ಅದೇ ರೀತಿ BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಮಾಧುಸ್ವಾಮಿಯವರ ವರದಿನೂ ಕೂಡ 6% ಮಾದಿಗರಿಗೆ ಕೊಡಬೇಕು ಅಂತ ಹೇಳಿದರು. ಈ ಹೋರಾಟ ಮಾದಿಗರಿಗಾಗಿ ಪ್ರತ್ಯೇಕವಾಗಿ ಮೀಸಲಾತಿ ಬೇಕು ಅಂತಂದೇಳಿ ಆಗ್ರಹಿಸಿ ಇವತ್ತು ಒಳ ಮೀಸಲಾತಿಯನ್ನು ನಾವು ಪಡೆದಿದ್ದೇವೆ. ಪಡೆಯುವಂಥ ಸಂದರ್ಭದಲ್ಲಿ ನಮಗೆ 6 ಕೊಡಬೇಕಾಗಿತ್ತು ಸರ್ಕಾರ. 15 ಇದ್ರೂ 6, 17 ಇದ್ರೂ 6 ಕೊಡಬೇಕಾಗಿತ್ತು. ಆದರೆ ಈಗ ಕೊಟ್ಟಿರ್ತಕ್ಕಂಥ ಪರ್ಸೆಂಟೇಜ್ ನಿಮಗೆಲ್ಲ ಗೊತ್ತಿದೆ. 5.25 ನಮಗೆ ಕೊಟ್ಟಿದ್ದಾರೆ. ಅದೇ ರೀತಿ ಮತ್ತೊಂದು ವರ್ಗಕ್ಕೆ 5.25 ಕೊಟ್ಟಿದ್ದಾರೆ, ಮತ್ತೊಂದು ವರ್ಗಕ್ಕೆ 4.5 ಕೊಟ್ಟಿದ್ದಾರೆ. ಆ 4.5ನಲ್ಲಿರ್ತಕ್ಕಂಥವ್ರು ಯಾರನ್ನ ನಿಮ್ಗೆ ಗೊತ್ತಿದೆ, ಬೋವಿ, ಲಂಬಾಣಿ, ಕೊರ್ಚ, ಕೊರ್ಮ ಮತ್ತು ಅದ್ರ ಜೊತೆಯಲ್ಲಿ ಅಲೆಮಾರಿಗಳನ್ನು ಕೂಡ ಸೇರ್ಪಡೆ ಮಾಡಿದ್ದಾರೆ. ಅವ್ರಿಗೂ ಕೂಡ ಅದರಲ್ಲಿ 1% ಇರುತ್ತೆ ಅಂತ ನಾನು ಭಾವಿಸಿದ್ದೇನೆ. ಅದರಿಂದ ಇದು ನಮ್ಮ ಮುಖ್ಯಮಂತ್ರಿಗಳಾದಂಥ ಶ್ರೀಮಂತ ಸಿದ್ದರಾಮಯ್ಯನವರು ಸಾಮಾಜಿಕ ನ್ಯಾಯದ ಪರವಾಗಿರ್ತಕ್ಕಂಥವ್ರು. ಭಾಳ ತಡವಾಗಿ ಇದಾಗಿದೆ. ಎಲ್ಲ ರಾಜ್ಯದಲ್ಲೂ ಕೂಡ ಈಗಾಗಲೇ ಒಳ ಮೀಸಲಾತಿ ಜಾರಿಯಾಗಿ 1 ವರ್ಷ ಆಗಿದೆ. ಇಲ್ಲಿವರೆಗೂ ಕೂಡ 1-1.5 ವರ್ಷಗಳಿಂದ ಯಾವುದೇ ಹುದ್ದೆಗಳನ್ನು ತುಂಬದೆ ಅನೇಕ ನಿರುದ್ಯೋಗಿಗಳಿಗೆ ತೊಂದರೆ ಆಯಿತು. ನಾನು ಈ ಸಂದರ್ಭದಲ್ಲಿ ನಮ್ಮ ಒಳ ಮೀಸಲಾತಿಯಿಂದ ಇತರೆ ಸಮುದಾಯದ ನಿರುದ್ಯೋಗಿ ಯುವಕರುಗಳು ಭಾಳ ಕಣ್ಣೀರಿಟ್ಟು ನನಗೆ ಫೋನ್ ಮಾಡ್ತಾಯಿದ್ರು. ಏನು ಸರ್ ನಿಮ್ಮ ಒಳ ಮೀಸಲಾತಿ ಬರಲಿಲ್ಲ, ನಾವು ತಾಯಿ ತಂದೆಗಳನ್ನು ಬಿಟ್ಟು ಈ ರಾಜ್ಯದ ಕೇಂದ್ರ ಸ್ಥಳಗಳಲ್ಲಿ ನಾವು ಕೋಚಿಂಗ್ ಪಡಿತಾ ಇದ್ದೇವೆ, ನಮಗೆ ಉದ್ಯೋಗ ಕರೀತಾ ಇಲ್ಲ ಏನಲ್ಲಿ ಅಂತಂದೇಳಿ ಕಣ್ಣೀರು ಹಾಕ್ತಾಯಿದ್ರು. ಅಂಥ ಕಣ್ಣೀರನ್ನು ಒರೆಸುವಂಥ ಕೆಲಸವನ್ನು ಸರ್ಕಾರ ಮಾಡಿದೆ. ಈ ಒಂದು ತಡವಾಗಿ ಅವರಿಗೆ ಅನನುಕೂಲ ಆಗಿದ್ದಕ್ಕೋಸ್ಕರ ನಾನು ಇತರೆ ಸಮುದಾಯದ ನಿರುದ್ಯೋಗ ಯುವಕರಲ್ಲಿ ನಾನು ಕ್ಷಮೆ ಕೇಳ್ತೀನಿ. ನಮ್ಮ ಯುವಕರು ಈಗ ಚೆನ್ನಾಗಿ ಓದಿಕೊಂಡು ಈ ಸರ್ಕಾರ ಕೊಟ್ಟಿರ್ತಕ್ಕಂಥ ಒಳ ಮೀಸಲಾತಿಯನ್ನು ಬಳಸಿಕೊಂಡು ಇತರರಂತೆ ನೀವು ಮೇಲೆ ಬರಬೇಕು. ಯಾಕಂದರೆ ಇತರ ಸಮುದಾಯದವ್ರ ಜೊತೆಗೆ ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ ಸಮುದಾಯಗಳ ಜೊತೆಗೆ ನಾವು ಯಾವುದೇ ರೀತಿಯ ಸ್ಪರ್ಧೆ ಮಾಡುವಂಥ ಅವಕಾಶ ಇರಲಿಲ್ಲ, ಉದ್ಯೋಗ ಪಡೆಯುವಂಥ ಅವಕಾಶ ಇರಲಿಲ್ಲ. MD MS ವೈದ್ಯಕೀಯ ಸ್ನಾತಕೋತ್ತರ ಪದವಿಗಳನ್ನು ಪಡೆಯುವುದಂದರೆ ಗಗನ ಕುಸುಮವಾಗಿತ್ತು. ಇವತ್ತು ಶಿಕ್ಷಣದಲ್ಲಿ ಮತ್ತು ಉದ್ಯೋಗದಲ್ಲಿ ಈ ಒಳ ಮೀಸಲಾತಿ ಆಗಿದ್ದರಿಂದ ನಮ್ಮ ಯುವಕರಿಗೆ, ನಮ್ಮ ಸಮುದಾಯಕ್ಕೆ ಹೆಚ್ಚು ಸೌಲಭ್ಯಗಳು ಸಿಗುತ್ತವೆ. ಅಂಥ ಒಂದು ಸೌಲಭ್ಯದ ಬಾಗಿಲು ಇವತ್ತು ನಮ್ಮ ಮಾದಿಗರ ಸಮುದಾಯಕ್ಕೆ ತೆರೆಯುತ್ತೆ. 35 ವರ್ಷಗಳ ಕಾಲ ಹತ್ತು ನಾವು ಇನ್ನೇನು ನಮ್ಮಲ್ಲಿ ಕಣ್ಣೀರು ಇರಲಿಲ್ಲ, ರಕ್ತ ಬರಬೇಕಾಯಿತು. ಅಂಥ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ 24 ಆಗಸ್ಟ್ 1ನೇ ತಾರೀಕು ಬಂದಂಥ ಒಂದು ತೀರ್ಪಿನಿಂದ ನಾವು ಸ್ವಲ್ಪ ನಮ್ಮ ಉಸಿರಾಟ ಆಡಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಯಾಕಂದರೆ 20 ವರ್ಷಗಳ ಹಿಂದೆ ಆಂಧ್ರದಲ್ಲಿ ಒಳ ಮೀಸಲಾತಿ ಜಾರಿಯಾಗಿತ್ತು. ಅಲ್ಲಿರ್ತಕ್ಕಂಥ ಕೆಲವು ಸಮುದಾಯದವರು ಅದನ್ನು ಸುಪ್ರೀಂ ಕೋರ್ಟ್ವರೆಗೆ ಹೋಗಿ 20 ವರ್ಷ ಆ ಸುಪ್ರೀಂ ಕೋರ್ಟ್ನಲ್ಲಿ ಇತ್ಯರ್ಥ ಆಗಲಿಕ್ಕೆ ಬೇಕಾಯಿತು. ಅದರಿಂದ ಈಗ ನಮ್ಮ ರಾಜ್ಯದಲ್ಲಿ ಯಾವುದೇ ತಕರಾರು ಇಲ್ಲದೆ ನಮ್ಮ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಇದು ಹಂಚಿಕೆಯಾಗಿದೆ. ನಾನು ಎಲ್ಲ ಸಚಿವ ಸಂಪುಟದ ಎಲ್ಲ ಸದಸ್ಯರುಗಳಿಗೆ ಈ ಮೂಲಕ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಮುಂದಿನ ದಿನಗಳಲ್ಲಿ ಏನು ಇವತ್ತು ನೀವು 50 ಮೀಸಲಾತಿ 50 ಇಟ್ಕೊಂಡು ಮಾಡಿದ್ದೀರಾ, ಈಗ 15ರಲ್ಲಿ ಹಂಚಿಕೆ ಮಾಡಿದ್ದೀರಾ, ಅದು 56 ಆಗಬೇಕು. ನಮಗೆ 6% ಬರೋ ರೀತಿಯಲ್ಲಿ ನೀವು ಮಾಡಿಕೊಡ್ಬೇಕು. ಯಾಕಂದರೆ ಇತರ ಸಮುದಾಯದ ಜೊತೆ ಹೋಗ್ಬೇಕಂದ್ರೆ ಇನ್ನು 100 ವರ್ಷ ಬೇಕು. ನಾವು ಅಷ್ಟು ಹಿಂದುಳಿದಿದ್ದೇವೆ. ನಮ್ಮ ಉದ್ಯೋಗ ಏನಂದರೆ ಬೀದಿ ಕಸ ಹುಡ್ಕೊಂಡಿರ್ತಕ್ಕಂಥ ಪೌರ ಕಾರ್ಮಿಕರು, ಚಪ್ಪಲಿ ಹೊಲ್ಕೊಂಡಿರ್ತಕ್ಕಂಥ ಚರ್ಮಗಾರರು, ನಾವು ಕೂಲಿ ಮಾಡ್ಕೊಂಡಿರ್ತಕ್ಕಂಥ ಕೃಷಿ ಕಾರ್ಮಿಕರು, ನಾವು ಈ ಸಿಟಿ ಪಟ್ಟಿಯಲ್ಲೆಲ್ಲ ಗಾರಿ ಕೆಲಸ ಅವು ಇವು ಮಾಡ್ಕೊಂಡಿರ್ತಕ್ಕಂಥ ಅತ್ಯಂತ ಕಡು ಬಡವರು. ಅದನ್ನು ಎಲ್ಲ ಆಯೋಗಗಳು ಕೂಡ ಹೇಳಿದೆ. ಸಂಖ್ಯೆಯಲ್ಲಿ ಮಾದಿಗರು ಜಾಸ್ತಿ ಇದ್ದಾರೆ, ಹಿಂದುಳಿಕೆಯಲ್ಲಿ ಅತ್ಯಂತ ಬ್ಯಾಕ್ವರ್ಡ್ ಅಂತಲೂ ಕೂಡ ಹೇಳಿದ್ದಾರೆ. ಸುಪ್ರೀಂ ಕೋರ್ಟ್ ಕೂಡ ಬ್ಯಾಕ್ವರ್ಡ್ನೆಸ್ನ ಆಧರಿಸಿ ನೀವು ಒಳ ಮೀಸಲಾತಿಯನ್ನು ನಿಗದಿ ಮಾಡಿರಿ ಅಂತ ಹೇಳಿದರು. ಸರ್ಕಾರ ಆ ದಿಶೆಯಲ್ಲಿ ಮಾಡಿದೆ. ಅದಕ್ಕೋಸ್ಕರ ಮತ್ತೊಂದು ಸಾರಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಅವರ ಸಚಿವ ಸಂಪುಟದ ಎಲ್ಲ ಸದಸ್ಯರಿಗೆ ನನ್ನ ಹೃತ್ಪೂರ್ವಕವಾದಂಥ
ಕೃತಜ್ಞತೆಯನ್ನು ನಮ್ಮ ಮಾದಿಗ ಸಮುದಾಯದ ಪರವಾಗಿ ಅರ್ಪಿಸುತ್ತೇನೆ. ಸಾಮಾಜಿಕ ನ್ಯಾಯದ ಅಧಿಕಾರ ಸಿದ್ದರಾಮಯ್ಯ ಅವರಿಗೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.